ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ನೀವು. ನಾನಿವತ್ತು ನಮ್ಮ ಅಜ್ಜಿ ಮನೇಲಿದ್ದೀನಿ. ವಾಟೆ ಕಡೆಗೆ ಬಂದಿದ್ದೀವಿ ನಾವಿವತ್ತು. ನಾನು, ನನ್ನ ಮಗ, ನಮ್ಮ ಆಂಟಿ ಮಗ. ಕ್ರಿಸ್ ಹಾಯ್ ಮಾಡಿಬಿಡಿಲಿ. ನಮ್ಮ ಮಾವನ ಮಗಳು ಎಮ್ಮಿ ಮಗ. ಎಮ್ಮಿ ಹಾಯ್ ಮಾಡಿಬಿಡಿ. ಎಮ್ಮಿ ಇನ್ನು ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಂದು ಸ್ವಲ್ಪ ಟೈಮ್ ಗಂಟೆ ಇಲ್ಲೇ ಇದ್ಬಿಟ್ಟು ಅಜ್ಜಿ ಮನೇಲಿ ಹೋಗ್ತೀವಿ. ಮಕ್ಕಳಿಗೆಲ್ಲ ರಜೆ ಇರೋದ್ರಿಂದ ಎಲ್ಲರೂ ಬರ್ತಾ ಇದ್ದಾರೆ. ವರ್ಷಕ್ಕೊಂದ್ಸಲ ಎಲ್ಲ ನಾವು ಬಂದು ಸೇರೋದು ಈ ಮನೇಲಿ. ನಮಗೊಂಥರ ಇದು ಈ ಕೂರ್ಗಿ ಸೇಳಂಗೆ ಐನ್ ಮನೆ ಇದ್ದಂಗೆ ನಮಗೆ ಇದು. ಹಾಗೆ ನಾವೆಲ್ಲ ಬಂದು ಸೇರಿದ್ದೀವಿ. ಇನ್ನು ಬರೋರೆಲ್ಲ ನಾಳೆ ನಾಡಿದ್ದಾಗೆಲ್ಲ ಬರ್ತಾರೆ. ಎದ್ದೇಳ್ರು, ಬೆಡ್ ಎತ್ಕೊಂಡು ಹೋಗೋಣ. ಇವಳು ನಮ್ಮ ಮಾವನ ದೊಡ್ಡ ಮಗಳು. ಹಾಯ್ ಮೇಡಮು. ಮಕ್ಕಳು ಬೆಡ್ನೆಲ್ಲ ಒಳಗೆ ತಗೊಂಡೋಗಿ ಇಡ್ತಾ ಇದ್ದಾರೆ. ದೊಡ್ಡವ್ರು ಮಾಡೋಂಥ ಕೆಲಸ ಮಕ್ಕಳು ಮಾಡೋದು. ಮಕ್ಕಳಿಗೆ ಏನಂದರೆ ಏನು ಸಿಕ್ಕಿದ್ರು ಅದರಲ್ಲಿ ಆಟ ಆಡೋದನ್ನೇ ನೋಡ್ತಾ ಇದ್ದಾರೆ. ಎಲ್ಲ ಸೇರಿರೋದ್ರಿಂದ ಮಕ್ಕಳಿಗೆ ತುಂಬ ಖುಷಿ. ನನ್ನ ಮಗನಿಗೂ ತುಂಬ ಖುಷಿಯಾಗಿದ್ದಾನೆ. ಹಾಗೆ ಬೆಡ್ನೆಲ್ಲ ಒಳಗೆ ಇಡ್ತಾ ಇದ್ದಾರೆ. ಇದೇನಕ್ಕಪ್ಪ ಬೆಡ್ ಅಂದರೆ, ನಾವು ಊರಿಂದ ಈಗ ಜಾಸ್ತಿ ಜನ ಬಂದಾಗ ನಾವೆಲ್ಲ ಹಾಲಲ್ಲೇ ಮಲ್ಗೋಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ಬೆಡ್ ತರಿಸಿದ್ದು ನಮ್ಮ ಮಾವ ಬರುವಾಗ ತಗೊಂಡು ಬಂದರು ಬೆಡ್ಡನ್ನು. ಇದು ತೋಟದಿಂದ ತಂದಿರುವಂಥ ಕಾಯಿ. ಇದನ್ನ ಗೊಜ್ಜು ಮಾಡ್ತಾರೆ. ಇದು ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಕೈ ತೊಳಿರಿ, ಕೈ ತೊಳಿರಿ, ಕೈ ತೊಳಿರಿ. ಇದು ಕಜ್ಪುನಿಗಳು ತಿನ್ಬಾರ ಜೋಕುಲೆ ನಿಜದು. ಯಾಕೆ ಬೇಗ ಮಕ್ಕಳಿಗೆಲ್ಲ ಒಂದೇ ತಟ್ಟೆಗೆ ಸಾಂಬಾರು ಹಾಕಿ ಪತ್ತಲ್ನ ಕೈಯಲ್ಲಿ ಕೊಟ್ಟಿದ್ದೀವಿ ತಿನ್ನಿ ಅಂತ. ತಿಂತಾ ಇದ್ದಾರೆ. ನನ್ನ ಮಗನ ಎಕ್ಸ್ಪ್ರೆಷನು, ನನ್ನ ಮಗನ ರಿಯಾಕ್ಷನ್ ನೋಡಿ ಒಂದ್ಸಲ. ಚೆನ್ನಾಗಿದೆಯಾ ಜೇಶನ್? ಹೇಗಿದೆ? ಈ ಕಡೆ ನೋಡ್ಕೊಂಡು ಹೇಳು. ಈ ಕಡೆ. ಇಲ್ಲಿ ನಾವು ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನ ನಾನು ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು. ಸಂಜೆ ಮೇಲೆ ಅತ್ತೆ ಸ್ನಾನ ಮಾಡಬೇಕಾಗಿತ್ತಲ್ಲ, ಅದಕ್ಕೆ ತಲೆಗೆ ಎಣ್ಣೆ ಹಾಕಿ ಕೊಡ್ತಾ ಇದ್ದಾರೆ. ಅಮ್ಮು ಎಮ್ಮಿಂತ ತೋರಿಸಿದ್ನಲ್ಲ, ಅವ್ರ ಮಮ್ಮಿ ಇವರೇ, ನಮ್ಮ ಮಾವನ ಹೆಂಡತಿ. ನನ್ನ ಮಗನಿಗೂ ಹಾಕ್ಕೊಟ್ಟು ನನಗೂ ಹಾಕ್ಕೊಡ್ತಾ ಇದ್ದಾರೆ. ಎಣ್ಣೆ ಹಾಕ್ತಾರದು ಯಾರು? ಎಣ್ಣೆ ಹಾಕ್ಕೊಡ್ತಾರದು ಮಂಜಮ್ಮ ಹಾಕ್ತಾರದ. ಎಣ್ಣೆ ಹಾಕ್ಕೊಟ್ಟು ತಲೆ ಎಲ್ಲ ಬಚ್ಕೊಡ್ತಾ ಇದ್ದಾರೆ. ಹೀಗೆ ಮನೆಯವರೆಲ್ಲ ಸೇರಿಕೊಂಡು ಏನಾದರೆ ಮಾತಾಡ್ಕೊಂಡಿರ್ತಿದ್ವಿ. ಆ ವಿಚಾರಗಳು, ಈ ವಿಚಾರಗಳು, ಹಾಗೆ ಮಧ್ಯ ಮಧ್ಯದಲ್ಲಿ ತೆಗೆದಿರುವಂಥ ಕ್ಲಿಪ್ಪಿಂಗ್ಸ್ ಇದು. ಯಾಕಂದರೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ. ಫ್ಯಾಮಿಲಿ ಮೆಂಬರ್ಸ್ ಸೇರಿದಾಗ ನಮ್ಮದೇ ಮಾತುಕತೆಗಳು ಭಾಳ ಜೋರಾಗಿರುತ್ತೆ. ಇದ್ರ ಮಧ್ಯ ಸುಮಾರಷ್ಟು ವಿಡಿಯೋ ಮಾಡೋದನ್ನೇ ಮರೆತುಬಿಟ್ಟಿದ್ದೀನಿ ನಾನು. ಇನ್ನು ಬರುವಂಥ ವಿಡಿಯೋಗಳಲ್ಲಿ ನಾವು ಎಲ್ಲಿಗೆ ಹೋಗಿದ್ವಿ, ಆಮೇಲಿಂದ ಇನ್ನು ಯಾರೆಲ್ಲ ಬಂದರು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಅತ್ತೆ ತಲೆಗೆಲ್ಲ ಎಣ್ಣೆ ಹಾಕಿ ಕೊಟ್ಟರು. ನಾನು ಸುತ್ತಮುತ್ತ ಅತ್ತೆ ಏನೆಲ್ಲ ಗಿಡ ಹಾಕಿದ್ದಾರೆ ಅಂತ ನೋಡ್ಕೊಬರೋಣ ಅಂತ ಹೋದರೆ, ನಮ್ಮನೆ ಕೋಳಿ ಮರಿ ಹಾಕಿತ್ತು. ಸುಮಾರೊಂದು 8-9 ಮರಿಗಳಿದ್ದು. ಅದು ಹತ್ರ ಹೋಗ್ಲಿಕ್ಕೆ ಬಿಡಲ್ಲ, ಹತ್ರ ಹೋದರೆ ಕೊಡ್ಕೋಕ್ಕೆ ಬರ್ತದೆ. ಹಾಗೆ ದೂರದಲ್ಲಿ ನಿಂತ್ಕೊಂಡು ಅದನ್ನ ವಿಡಿಯೋ ಮಾಡ್ಕೊಳ್ತಾ ಇದೆ. ಚಿಕ್ಕ ಚಿಕ್ಕ ಮರಿಗಳು ಹೇಗೆ ಮೇಯ್ತಾ ಇದೆ, ತಾಯಿಗಳ ರಕ್ಷಣೆ ನೋಡಿ. ಹಾಗೆ ಸಂಜೆ ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ಸಂಜೆಗೆ ಅಡುಗೆ ಮಾಡಿದ್ದಾರೆ. ಇದು ಬಸಳೆ ಸೊಪ್ಪಿನ ಪಲ್ಯ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ಅದನ್ನ ಮಾಡಿದ್ದಾರೆ. ಒಣಗಿದ ಮೀನು ಫ್ರೈ ಆಗ್ತಾ ಇದೆ. ಇಲ್ಲಿ ತರಕಾರಿ ಸಾಂಬಾರ್ ಬಿಸಿ ಬಿಸಿ. ಇಡ್ಲಿಗೆ ನೆನೆ ಹಾಕಿದ್ದಾರೆ. ಸವಿರುಚಿ ಅವರು. ಇವ್ರಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಇವರೇ ಸವಿರುಚಿ, ಅವರು ಓನರ್ ಇವರೇ.
ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತದೆ ನೋಡ್ಕೊಳ್ಳಿ. ಮಾವಿನಕಾಯಿ ಏನಂಟಿ ಇದು? ಮಾವಿನಕಾಯಿ ಗೊಜ್ಜು, ಮಾವಿನಕಾಯಿ ಕರಿ. ಈ ರೆಸಿಪಿ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಇವತ್ತಿನ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಮ್ಮ ಚಾನಲ್ನ ಮರಿದೆ ಫಾಲೋ ಮಾಡಿ, ಲೈಕ್ ಮಾಡಿ.